ಏನಪ್ಪ ಸೂರ್ಯ ಎಲ್ಲಿದ್ದಾರೆ? ಬಾರಪ್ಪ ದೊರೆ. ಏನೇ ಇದು ಆಶ್ಚರ್ಯ, ಏನೇ ಆಶ್ಚರ್ಯ. ಏನ್ ಸಾಧಾರಣವ ಸ್ನೇಹನ ನಮ್ದು ಅಲ್ಲ ಕಣೋ. ಒಂದ್ ತಟ್ಟೆಯಲ್ಲಿ ಉಂಡಿದೀವಿ, ಒಂದ್ ಚಾವಣಿ ಕೆಳಗೆ ಮಲಗಿದೀವಿ, ಒಂದೇ ತರ ಕನಸು ಕಂಡಿದ್ದೀವಿ. ನಾವಿಬ್ರು ಒಂದ್ ತಾಯಿ ಹೊಟ್ಟೆಲಿ ಹುಟ್ಲಿಲ್ಲ ಅಷ್ಟೇ ಅಲ್ವೇನೋ? ಈ ಸಂಬಂಧ ನಮ್ ಜನರೇಷನ್ ಕೊನೆ ಆಗ್ಬೋದು ಅಂತ ನನ್ನ ಆಸೆ, ಅದಕ್ಕೆ ಹುಡ್ಕೊಂಬಂದೆ. ಓ, ಏನೋ ನೀನು ಭರ್ಜರಿಯಾಗಿ ಪ್ಲಾನ್ ಹಾಕೊಂಡೇ ಬಂದಿದ್ಯಾ. ನಡಿ, ಹಾಗೆ ಹೋಗ್ತಾ ಮಾತಾಡ್ಕೊಂಡು ನಡಿ. ಸೂರ್ಯ, ನಿನ್ ಮಗ ವಿನಯ್ ಸಭ್ಯ, ಶಿಸ್ತಿನ ಸಿಪಾಯಿ, ಓದಿದ್ದಾನೆ, ಲಕ್ಷಣವಂತ. ನಿನ್ ಮಗ ರಾಜ್ಕುಮಾರನಿಗೆ ನನ್ನ ಮಗಳು ರಾಜ್ಕುಮಾರಿಯಾಗಿ ಬರೋ ಅವಕಾಶ ಮಾಡ್ಕೊಡ್ತೀಯ ಅಂತ ಕೇಳೋಣ ಅಂತ ಬಂದೆ. ಯಾಕೆ ಆಗ ನೋಡ್ತಾ ಇದೀಯಾ? ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ತಪ್ಪು ಕೇಳಿದ್ನ ಅಂತ ಕೇಳ್ತೀಯಲ್ಲೋ ದಡ್ಡ. ನೀನ್ ಹೇಗ್ ಕೇಳ್ಬೇಕು ನನ್ನ? ಲೋ ಮಗನೇ, ನನ್ನ ಮಗಳನ್ನ ನಿನ್ನ ಮಗನ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ಅಂತ ಅಧಿಕಾರಯುತವಾಗಿ ಕೇಳಬೇಕು. ಅಂದ್ರೆ ನಿನಗೆ ಈ ಮದ್ವೆ ಒಪ್ಕೆನಾ? ಒಪ್ಕೆನಾ ಅಂತ ಕೇಳ್ತೀಯಲ್ಲೋ ಗೆಳೆಯ. ನಿನ್ನ ಮಗು ಹುಟ್ಟದಾಗಿಂದ ನಾನು ನೋಡ್ತಾ ಇದ್ದೀನಿ ಕಣೋ. ಇಂಥ ಒಳ್ಳೆ ಸಂಬಂಧ ತಾನಾಗಿ ಬರುತ್ತೆ ಅಂದ್ರೆ ಬೇಡ ಅಂತ ಹೇಳೋಷ್ಟು ದಡ್ಡನ ನಾನು. ನನ್ನ ಮಗಳನ್ನ ನಿಮ್ಮ ಮಗುನ ಭೇಟಿ ಮಾಡ್ಸೋಣ, ಅವನಿಗೂ ಒಪ್ಪಿಗೆ ಆದ್ಮೇಲೆ ಮುಂದೆ ಏನು ಅಂತ ಪ್ಲಾನ್ ಮಾಡೋಣ. ನನ್ನ ಕುಟುಂಬದಲ್ಲಿ ನನ್ನ ನಿರ್ಧಾರನೇ ಅಂತಿಮ. ಆದರೂ ಇದು ಮದುವೆ ವಿಷಯ ಅಲ್ವಾ, ಒಂದ್ಸಲ ನನ್ನ ಮಗನ್ನೂ ಕೇಳ್ತೀನಿ. ನೋಡಪ್ಪ, ನನ್ನ ಮಗಳು ನೀನ್ ಸೊಸೆ ಫೋಟೋ. ಆಹಾ, ವಾವ್! ಈ ಸೂರ್ಯಪ್ರಕಾಶ್ ಮನೆತನದ ಭಾಗ್ಯಲಕ್ಷ್ಮಿ ಹೇಗಿರ್ಬೇಕು ಹಾಗೆ ಇದ್ದಾಳೆ ಕಣೋ. ಲೋ ಗೆಳೆಯ, ನನಗಂತೂ ಸಖತ್ ಖುಷಿಯಾಗಿದೆ. ಆದಷ್ಟು ಬೇಗ ಈ ಖುಷಿನ ತುಪ್ಪಟ್ಟು ಮಾಡೋಣ. ರುಕು, ತಂದಿರೋ ತಾಳಿನ ದೇವ್ರ ಮುಂದಿಟ್ಟು ಅರ್ಶನ ಕುಂಕುಮ ಇರಿಸಿ ಪೂಜೆ ಮಾಡ್ಬಿಡಮ್ಮ. ಹಾ ಅಮ್ಮ, ಸರಿ. ಕಲ್ಯಾಣಿ, ನಿನ್ ಜೀವನದಲ್ಲಿ ಯಾವಾಗ್ಲೂ ಸಂತೋಷ, ಸಂಭ್ರಮ, ಸಡಗರ ತುಂಬಿರ್ಬೇಕಮ್ಮ. ಹಾ, ಅಕ್ಕನ್ಗೆ ಮದ್ವೆ ಆದ್ಮೇಲೆ ಸಡಗರ ಸಂಭ್ರಮ, ಆದ್ರೆ ಭಾವನ್ಗೆ ಪಾಪ ಜೀವಾವಧಿ ಶಿಕ್ಷೆ. ಯಶೋದಾ, ಯಶೋದಾ, ಅಣ್ಣ. ಓ, ಇಲ್ಲಿದ್ಯಾ? ಬೈಲ್ 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 ಬೈಲ್, ಕೂತ್ಕೋ ಕೂತ್ಕೋ ಬೈಲ್. ನಿನ್ಗೊಂದು ಒಳ್ಳೆ ವಿಷಯ ಹೇಳಬೇಕು ಅಂತ ನಾನು ಅವಸರವಾಗಿ ಓಡ್ ಬಂದಿದ್ದೀನಿ. ನೋಡು, ಮಗು ಚೆನ್ನಾಗಿದೆಲ್ಲ. ನಮ್ ವಿನಯ್ಗೆ ಬಂದಿರೋ ಹೊಸ ಪ್ರಪೋಸಲ್ ಇದು. ಚೆನ್ನಾಗಿದೆಲ್ಲ? ಏನು ಅರ್ಥ ಆಯ್ತು ಬಿಡು. ಅವನಿನ್ನೂ ಮನೆಗೆ ಬಂದಿಲ್ಲ ಅಂತನಾ? ಎಲ್ಲಿ ಕುಡ್ಕೊಂಡು ಯಾವ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಮೋರಿ ಹತ್ರ ಬಿದ್ಕೊಂಡಿದ್ದಾನೋ ಏನೋ, ಯಾರು ಗೊತ್ತು. ಅಣ್ಣ, ಹಾಗೆಲ್ಲ ಅನ್ಬೇಡ ಅಣ್ಣ, ಪ್ಲೀಸ್. ಅವನು ಎಲ್ಲಿ ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಯಾವ್ದಾದ್ರು ಶುಭ ಕಾರ್ಯ ಮಾಡುವಾಗ, ಶುಭ ಸಮಾಚಾರ ಮಾತಾಡುವಾಗ ಅವನ ಹೆಸರು ಹೇಳಬೇಡ, ಅದು ಅಪಶಕನ ಅಂತ. ನನ್ನ ಮಾತು ನಿನ್ಗೆ ಅರ್ಥನೇ ಆಗಲ್ವಲ್ಲ ಯಶೋಧ? ಅಪ್ಪ, ಮುಂಬೈ ಹೋಗೋದಕ್ಕೆ ಎಲ್ಲ ರೆಡಿ ಇದೆ. ಬೋರ್ಡಿಂಗ್ ಮಾಡಿಸಿದ್ಯಾ ತಾನೆ? ತಗೊಂಡಿದ್ದೀನಪ್ಪ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಬಿಟ್ಟೆ, ನೊಂದ್ಕೋಬೇಡ. ಗಂಡಸರು ಮನೆಯಿಂದ ಹೊರಗಡೆ ಹೋಗುವಾಗ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಬಾರ್ದು, ಅದು ಶುಭ ಸಕನ ಆಗೋದಿಲ್ಲ. ನಾನು ಬರ್ಲಾ? ಮುಂಬೈಗೆ ಹೋಗ್ಬಿಟ್ಟು ಬರ್ತೀನಿ, ಮನೆ ಕಡೆ ಜೋಪಾನ.
ಏನ್ರಿ ಹುಡುಗಾಟ್ತಿ ನಿಮ್ದು? ಮಳೆಯಲ್ಲೆಂದು ಜ್ವರ ಗಿರ ಬಂದ್ರೆ ಏನ್ ಗತಿ? ಮನೇಲಿ ಇನ್ನು ಕೆಲಸ ಅಷ್ಟೊಂದು ಬಾಕಿ ಇದೆ, ಮದ್ವೆ ಕೆಲಸ. ಬನ್ರಿ ಒಳಗೆ. ನಿಮಗೆ ಹೇಳ್ತಿರೋದು ಕೇಳಿಸ್ತಾ ಇಲ್ವಾ? ಬನ್ನಿ ಒಳಗೆ ಎಂದೆ. ಇರಿ, ನನ್ ಮಾತು ಕೇಳಲ್ಲ ನೀವು. ಮಂಜುಗೆನೆ ಹೇಳ್ತೀನಿ ನಾನು. ಮಂಜು, ಮಂಜು, ಏನಮ್ಮ? ನೋಡು ನಿನ್ನ ಕೋತಿ ತಂಗಿರ್ನ. ಮಳೆ ಬರ್ತಿದ್ರೆ ಅದರಲ್ಲೇ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹೋಗೋ ಕರ್ಕೊಂಡ್ ಬಾ ಅವ್ರನ್ನ. ಹೌದಾ? ಕರ್ಕೊಂಬರ್ತೀನಿ ಇರು. ನೋಡು. ಅಮ್ಮ, ನೀನ್ ನನ್ನ ಜೊತೆಲೇ ಇಲ್ಲ, ಆದ್ರೂ ಪ್ರತಿ ಕ್ಷಣ ನೀನ್ ಹತ್ರನೇ ಇರ್ತೀಯ ಅನ್ಸುತ್ತೆ. ಆದ್ರೆ ಅಪ್ಪ ಜೊತೆಗೆ ಇದ್ದಾರೆ, ಆದ್ರೆ ಅವ್ರು ಯಾವತ್ತೂ ಹತ್ರನೇ ಆಗಿಲ್ಲ. ಇವತ್ತು ತುಂಬಾ ಮಾತಾಡ್ಬೇಕು ಅನಿಸ್ತಿದ್ಯಮ್ಮ. ಎಲ್ಲ ಹೇಳ್ಕೋಬೇಕು ಅನಿಸ್ತಿದೆ. ಈ ಅಪ್ಪ ಅಣ್ಣ ಮಾಡ್ತಿರೋ ಕೆಲಸ ಸಾಧನೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತಮ್ಮ. ಆದ್ರೆ ಇದನ್ನೆಲ್ಲ ಅಪ್ಪನ ಹತ್ರ ಹೋಗಿ ಅವ್ರ ಕಾಲ್ ಕೆಳಗಡೆ ಕೂತ್ಕೊಂಡು ಅದನ್ನೆಲ್ಲ ಹೇಳ್ಕೋಬೇಕು ಅಂದ್ರೆ ಮಾತಾಡಲ್ಲ ನನ್ನ ಜೊತೆ. ನಾನು ಹೇಳ್ತಾ ಇದ್ದೀನಿ ಅಂತ ನೀನು ಹೇಳ್ತಿದ್ಯಾ? ಅಮ್ಮ, ನಿನ್ನ ನಾನೇ ಕೊಂದೆ ಅಂತ ಹೇಳ್ತಿರ್ತಾರೆ. ಅದು ಹೇಗಮ್ಮ ನಿನ್ ಸಾವಿಗೆ ನಾನು ಕಾರಣ ಆಗ್ತೀನಿ? ನೀನು ನಕ್ಷತ್ರ ಅದು ಹೋದ್ಮೇಲೆ ಯಶು, ನನ್ನ ಡಾರ್ಲಿಂಗ್ ಯಶು ಅಮ್ಮ, ಅವಳೇ ನನ್ನ ಬೆಸ್ಟ್ ಫ್ರೆಂಡು. ಅವಳು ತುಂಬಾ ಒಳ್ಳೆಯವಳಮ್ಮ. ಹತ್ತರಲ್ಲಿ ಅವಳಿಗೆ ನಾನು ಬೇಜಾರು ಮಾಡ್ಬಿಟ್ಟಿದ್ದೀನಮ್ಮ. ಅವಳು ಇನ್ಮೇಲೆ ನನ್ನ ಜೊತೆ ಇರಲ್ಲಮ್ಮ, ಒಂಟೆ ಹೋದಮ್ಮ ನಾನು. ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಕಣೋ. ಯಾವತ್ತೂ ಅವ್ನು ಹೀಗೆ ಮಾಡ್ದವನೇ ಅಲ್ಲ. ನಾನು ಅವನ ಮೇಲೆ ಕೈ ಮಾಡಿದ್ನಲ್ಲ, ಮನ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡು ಹೊರಟೋಗಿದ್ದಾನೆ. ಅವನೆಲ್ಲಿರ್ತಾನೆ, ಏನು ಮಾಡ್ತಿರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತತ್ತೆ. ನಿಂಗೆ ಗೊತ್ತೇನೋ ಎಲ್ಲಿದ್ದಾನೆ ಅಂತ? ನಿಂಗೆ ಗೊತ್ತಾ? ಫೋನ್ ಮಾಡಿದ್ನಾ? ಊಟ ಕೂಡ ಮಾಡಿಲ್ಲ ಕಣೋ ಅವನು. ಮಳೆ ಬೇರೆ ಬರ್ತಾ ಇದೆ. ಪ್ಲೀಸ್
ಪ್ಲೀಸ್ ಕರ್ಕೊಂಬರೋ ಅವನನ್ನ, ಸಮಾಧಾನ ಬಾಯ್ಲಿ ಕರ್ಕೊಂಬರೋ. ಬಾಯ್ಲಿ ಕೂತ್ಕೋ. ಏ ಇಲ್ಲ ಕಣೋ, ಅವ್ನ್ ನೀನು ಕೂತ್ಕೋತೆ. ನಾನು ಹೋಗಿ ಕರ್ಕೊಂಬರ್ತೀನಿ. ನೀನು ಟೆನ್ಷನ್ ಮಾಡ್ಕೊಂಡೆ ಆರಾಮಾಗಿರು. ನಿಜವಾಗ್ಲು ನನ್ನ ನಂಬತ್ತೆ. ಆದ್ರೆ ನೀನು ಆರಾಮಾಗಿ ಕೂತಿರ್ಬೇಕು, ಟೆನ್ಷನ್ ಮಾಡ್ಕೋಬಾರ್ದು, ಸರಿನಾ? ಬರ್ತೀನಿ. ಹಾಲಿಬಾವ್ನವರು ಅಕ್ಕನ ತುಂಬಾ ಮಿಸ್ ಮಾಡ್ಕೊಂಡ್ರು ಅನ್ಸುತ್ತೆ. ಅದಕ್ಕೆ ಮಳೆ ಗಾಳಿ ಅಂತ ನೋಡ್ದೆ ಸವಾರಿ ಬಂದ್ಬಿಟ್ಟಿದೆ. ವಯಸ್ಸಿಗೆ ಇದು ಮಾತಾಡ್ಬೇಡ್ವೆ, ಕೇಳಿದವ್ರು ಏನ್ ಅನ್ಕೊಳಲ್ಲ ಹೇಳು. ಅಮ್ಮ ಕಾಲ ಬದಲಾಗಿದೆ, ಬಾವು ಬಂದಿರೋದೆ ಅದಕ್ಕೆ. ಬೆಟ್ಟ ಅರ್ಧ ಬೆಟ್ಟು ಗೆದ್ದೆ, ಅರ್ಧ ಸೋತ ಕಣೆ ಸುಂದ್ರಿ. ಏನಪ್ಪ ದೋಸ್ತ, ಏನ್ ಸಮಾಚಾರ ಬಂದಿದ್ದು? ಕಲ್ಯಾಣಿಗೆ ಸ್ಪೆಷಲ್ ಆಗಿ ಒಂದ್ ಕಡೆ ಸೀರೆ ಆರ್ಡರ್ ಕೊಟ್ಟಿದ್ದೆ. ಅವರು ಅರ್ಜೆಂಟ್ ಮಾಡ್ತಾ ಇದಾರೆ, ಈಗಲೇ ತಗೊಂಡೋಗಿ ಅಂತ. ನಾಳೆ ಊರಿಗೆ ಹೋಗ್ತಾ ಇದಾರಂತೆ, ಅದಕ್ಕೆ ಬಂದೆ. ಸರಿ ಸರಿ. ಅವನೊಬ್ನೇ ಹೊರಟಿದ್ದ ಕಣೋ ಮಂಜು, ಅದಕ್ಕೆ ನೀನು ಅವನ ಜೊತೆಗೆ ಹೋಗೋ. ಅದಕ್ಕೇನಂತಮ್ಮ, ಹೋಗ್ ಬರ್ತೀವಿ ಬಿಡಿ. ದೋಸ್ತ ನನ್ ಗಾಡಿಲಿ ಹೋಗಿ ಬಂದ್ಬಿಡೋಣ ಬಾ, ಬೇಗ ಹೋಗಿ ಬೇಗ ಬರ್ಬೋದು ನಡಿ. ಓಹೋ, ಏನ್ ಸಾಹೇಬ್ರು ಮದ್ವೆ ಆಗಕ್ಕೆ ಕುದುರೆ ಮೇಲೆ ಕೂತಿರುವಂಗೈತೆ, ಬೇಗ ಬೇಗ ಹಾರೋಗಕ್ಕೆ. ಹೊರಗಡೆ ಮಳೆ ಬರ್ತಾ ಇರೋದು ಕಾಣ್ತಿಲ್ವೇನೋ? ನನ್ ತೇರಲ್ಲೇ ಆರಾಮಾಗಿ ಹೋಗಿ ಆರಾಮಾಗಿ ಬರವ ಕಣೋ ಆಪ್ತ ಮಿತ್ರ. ನಡಿಯೋ 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 ಬಾ. ಅಯ್ಯೋ ಅಣ್ಣ ಮಂಜು ಏನಾಯ್ತಣ್ಣ? ಏನಿಲ್ಲ ಬಿಡಮ್ಮ, ಸ್ವಲ್ಪ ಏನೋ ಎಡುತ್ತು. ನೋಡ್ಕೊಂಡು ಓಡಾಡೋದಲ್ವೇನೋ, ಯಾಕಿಷ್ಟ ಆತ್ರ ನಿಂಗೆ? ಅಣ್ಣ ಒಂದು 10 ನಿಮಿಷ ಕುತ್ಕೊಂಡು ಹೋಗು, ಏನೂ ಆಗಲ್ಲ. ಹೆಂಗೋ ನಮ್ಮ ಆಟೋದಲ್ಲೇ ತಾನೇ ಹೋಗೋದು. ಅಯ್ಯೋ, ನೀವೆಲ್ಲ ಯಾಕೆ ಹಿಂಗಾಡ್ತಾ ಇದೀರ? ಏನ್ ಕಾಲ್ ಮೇಲೆ ಕಲ್ಲು ಬಿದ್ದೋಯ್ತಾ? ಎಡುವುದೇ ಅಷ್ಟೇ. ಏ ರಾಜೇಶ, ಅಂಗಡಿ ಬಾಗ್ಲಾಕ್ಬಿಡುತ್ತೆ, ನಡಿ ಹೋಗಿ ತಂದ್ಬೋಣ. ಓಕೆ ಅಲ್ವಾ ನಿಂಗೆ? ಹಾ, ನಾವು ಬರ್ತೀವಿ, ಸುಮ್ಮನಿರಿ. ನಡಿ ನಡಿ ನಡಿ. ಅಣ್ಣ ನಾನು ತಪ್ಪು ಮಾಡ್ಬಿಟ್ಟೆ ಕೃಷ್ಣ, ತುಂಬಾ ತಪ್ಪು ಮಾಡ್ಬಿಟ್ಟೆ. ನಿನ್ ಮೇಲೆ ಕೈ ಎತ್ತಬಾರ್ದಾಗಿತ್ತು ಕಣ. ಈ ಯಶುನ ಇನ್ನೊಂದು ಸಲ ಕ್ಷಮಿಸ್ಬಿಡು. ಇನ್ಯಾವತ್ತೂ ನಿನ್ ಮೇಲೆ ಕೈ ಮಾಡಲ್ಲ. ದೇವ್ರೆ, ನನ್ ಕೃಷ್ಣಂಗೆ ಏನೂ ಆಗದೆ ವಾಪಸ್ ಮನೆ ಕರ್ಕೊಂಡ್ ಬಪ್ಪ. ಅತ್ತಿಗೆ, ಅಯ್ಯೋ ಏನಿದೆ ಅಭಿಷೇಕ್ನ? ಅದಕ್ಕೆ ಫೋಟೋ. ಕೃಷ್ಣಕ್ಕೆ ಏನೂ ಆಗಿರ್ಬಾರ್ದು, ಏನೂ ಆಗಿರ್ಬಾರ್ದು. ಅದಕ್ಕೆ ನೀವೇ ಕೃಷ್ಣನ ಕಾಪಾಡಬೇಕು, ಕೃಷ್ಣನ ಕಾಪಾಡಬೇಕು. Be happy to be alone. ಏ ಕೃಷ್ಣ, ಏನೋ ಆಗಿದೆ ನಿಂಗೆ? ಏನೋ ಆಗಿದೆ ನಿಂಗೆ? ಅಲ್ಲ, ಮಳಲ್ಲಿ ನೆನ್ಕೊಂಡೆ ಆಟಾಡ್ತಿದ್ಯಾ? ನೆನೀತಿಲ್ಲ ಬ್ರದರ್, ಅಂದ್ಕೊಂಡಿದ್ದೀನಿ. ನನಗಾಗಿರೋ ನೋವಿಗೆ ಅಮ್ಮನ ಹತ್ರ ಮುಲಾಮ್ ಕೇಳ್ತಿದ್ದೆ. ಅವಳು ನೋಡು, ಅಲ್ಲಿಂದ ಅಮ್ಮ ಕಣ್ಣೀರೇ ಸುರಿಸ್ಬಿಟ್ಲು. ಅಪ್ಪ, ಈ ನಮ್ಮ ಕಣ್ಣೀರಲ್ಲಿ ನೀನು ನೆನೆಬೇಡಪ್ಪ, ಜ್ವರ ಗಿರ ಬಂದ್ಬಿಟ್ಟದೆ, ಆಮೇಲೆ ಅಪ್ಪ ಬೈತಾರೆ. ಅತ್ತೆ ಅಲ್ಲಿ ಬೆಳಗ್ಗೆಯಿಂದ ಎದ್ರುಕೊಂಡು ನಿನ್ಗೋಸ್ಕರ ಕಾಯ್ತಾ ಇದಾರ್ ಕಣೋ. ನಿನ್ ಮುಖ ತೋರ್ಸ್ರೆ ಅಟ್ಲೀಸ್ಟ್ ಅವ್ರಿಗೆ ಸಮಾಧಾನ ಆಗುತ್ತೆ. ಮನೆಗ್ ಬಾರೋ. ನನಗಿಲ್ಲೇ ನೆಮ್ಮದಿ ಗುರು, ಅಮ್ಮನ ಮಡ್ಲಲ್ಲಿ ನೆಮ್ಮದಿ ಆಗಿರ್ತೀನಿ. ನನಗೆ ಅಮ್ಮ ಬೇಕು, ಅಮ್ಮಂಗೆ ನಾನು ಬೇಕು, ಆ ಮನೇಲಿ ನನಗೆ ಎಲ್ರೂ ಬೇಕು. ಆದ್ರೆ ನಾನು ಯಾರಿಗೋ ಬೇಕು. ಅಮ್ಮ, ಜಗತ್ತಲ್ಲಿ ಇವನೊಬ್ಬನಿಗೆ ಸಮಸ್ಯೆ ಇರೋ ತರ ಮಾತಾಡ್ತಾನಲ್ಲಮ್ಮ ಇವನು. ಆದ್ರೆ ನನಗೆ ಜವಾಬ್ದಾರಿ ಅನ್ನೋದ ನನ್ನ ತಲೆ ಮೇಲೆ ಹೊರಿಸಿ ನನ್ನ ನೋವುಗಳನ್ನ, ನನ್ನ ಸಂಕಟಗಳನ್ನ ನಾನು ಯಾರ ಹತ್ರನೂ ಹೇಳ್ಕೊಳ್ಳಿ. ನಾನೇನೋ ಮಾಡ್ಲಿ? ಹಾ ಹೇಳೋ, ನಾನೇನೋ ಮಾಡ್ಲಿ?
ಸೀರೆ ಎಲ್ಲ ಓಕೆ ಅಲ್ವಾ? ಕಲರ್ ಓಕೆನಾ ನಿನಗೆ? ಲೋ ಬ್ರದರ್, ಇಲ್ಲ ಆಗ್ಲೇ ಡ್ರೀಮಲ್ಲಿ ತೇಲ್ತಾ ಇದೆಯಲ್ಲಮ್ಮ. ದೋಸ್ತ, ನನ್ ತಂಗಿರ್ ಮದ್ವೆ ಬಗ್ಗೆ ಅದೆಷ್ಟು ಕನ್ಸಿತ್ತು ಕಣೋ. ನಮ್ ಮನೇಲಿ ಮೊದಲನೇ ಮದ್ವೆನೆ ಕಲ್ಯಾಣಿದು. ಸಂತೋಷ ಭಯ ಎರಡೂ ಆಗ್ತಾ ಇದೆ ದೋಸ್ತ. ಸಂತೋಷ ಓಕೆ ದೋಸ್ತ, ಭಯ ಯಾಕೆ? ಯಾವ್ದೇ ರೀತಿ ವಿಘ್ನ ಆಗ್ಬಾರ್ದು ಅಂತ. ಲೇ ದೋಸ್ತ, ನಿನ್ಗೆ ಒಳ್ಳೆ ಮನ್ಸಿದೆ. ಇಷ್ಟ ದಿನ ದೇವ್ರು ಕೊಟ್ಟಿರೋ ಪರೀಕ್ಷೆನ ಎದುರಿಸಿದ್ಯಾ, ಈಗ ಅದ್ರ ಪ್ರತಿಫಲ ಅನ್ಕೋ. ದೋಸ್ತ, ಒಳ್ಳೆ ಮನಸ್ಸನ್ನ ಗುರುತಿಸೋ ಶಕ್ತಿ ನಿನ್ಗಿದೆ ಕಣೋ. ಇಷ್ಟು ವರ್ಷ ನನ್ ದೋಸ್ತ ಆಗಿದೆ, ಇನ್ ಮುಂದೆ ನಮ್ ಭಾವನವ್ರು ಆಗ್ತಾ ಇದೀಯಾ. ಬೇಗ ಬೇಗ ಪ್ಯಾಕ್ ಮಾಡೋಣ. ಮೀನಾ, ಇದೆಲ್ಲ ನೀವ್ಯಾಕೆ ಮಾಡ್ತಿದ್ದೀರಿ? ನಾನು ಮಾಡ್ತೀನಿ ಬಿಡಿ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಹೌದು ಅಮ್ಮ, ನೀವು ಈ ಮನೆ ಗೆಸ್ಟ್, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಅಯ್ಯೋ, ನಾನು ಯಾರು ಕೆಲಸ ಮಾಡ್ತಿದ್ದೀನಿ ರುಕ್ಕು? ನನ್ನ ಮನೆ ಸೊಸೆಯಾಗಿ ಬರೋ ಮುದ್ದು ಕಲ್ಯಾಣಿ ಕೆಲಸ ತಾನೆ, ಇರ್ಲಿ ಬಿಡು. ನನಗೆ ಈ ಮನೆನೂ ನನ್ನ ಮನೆ ಥರನೇ. ಮೀನಾ, ನಿಮ್ಮ ಅಭಿಮಾನಕ್ಕೆ ಎಷ್ಟು ಋಣಿಯಾಗಿದ್ರು ಸಾಲದು. ಈಗಿನ ಕಾಲದಲ್ಲಿ ಗಿಣಿ ಹಾಕಿ ಸಾಕಿದ ಮಕ್ಕಳನ್ನ ಗಿಡಗನ್ ಬಾಯಿಗೆ ಕೊಡೋದೇ ಜಾಸ್ತಿ ಆಗ್ಬಿಟ್ಟಿದೆ. ಆದರೆ ನನ್ನ ಮಗಳು ನಿಮ್ಮನೆ ಸೇರಿದ್ರೆ ಆತಂಕಕ್ಕಿಂತ ಆನಂದನೇ ಜಾಸ್ತಿ ಅನ್ಸುತ್ತೆ. ಇವಾಗ ಆನಂದ. ನಮ್ಮ ಅಕ್ಕನ್ ಕಟ್ಕೊಂಡ್ಮೇಲೆ ನಿಮ್ ಮಗ ಗೋವಿಂದ. ಇವಾಗ ಅತ್ತೆ ಸೊಸೆ ಲವ್ ತುಂಬಾ ಜೋರಾಗಿದೆ. ಮದ್ವೆ ಆದ್ಮೇಲೆ ಹೇಗಿರುತ್ತೆ ಅಂತ ನೋಡ್ಬೇಕು. ಅದು ಅತ್ತೆ ಸೊಸೆ ಸಂಬಂಧದಲ್ಲಿ. ಆದ್ರೆ ಕಲ್ಯಾಣಿ ನನಗೆ ಮಗಳ ತರ. ಅಮ್ಮ ಮಗಳ ಮಧ್ಯೆ ಯಾವ ಗಲಾಟೆನೂ ಬರಲ್ಲ. ಕಲ್ಯಾಣಿ ಕೆಲಸದಿಂದ ಬಂದು ಮನೆ ತುಂಬಾ ಓಡಾಡಿ ಲವಲರಿಕೆಯಿಂದ 4 ಮಾತಾಡಿದ್ರೆ ಸಾಕು. ಪ್ರೀತಿಯಿಂದ ಅಡುಗೆ ಮಾಡಿ ನಮ್ ಜೊತೆಗೆ ಕೂತು ಊಟನೂ ಮಾಡಿ ರಾತ್ರಿ ಗಂಡನ ತೋಳಲ್ಲಿ ನಿಶ್ಚಿಂತೆಯಿಂದ ಮಲಗಿದ್ರೆ ನನಗಷ್ಟೇ ಸಾಕು. ಇದನ್ನೇ ನೋಡ್ಕೊಂಡು ನಾನು ನನ್ನ ಜೀವಮಾನ ತೇದ್ ಬಿಡ್ತೀನಿ. ಅಮ್ಮ, ಅವಳ ಅಡ್ಗೆ ಮನೆಗೆ ಹೋದ್ರೆ ನಿಮ್ ಕೆಲ್ಸ ಕಡಿಮೆ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಪರವಾಗಿಲ್ಲ ಬಿಡು ರುಕ್ಕು, ನಾನು ಅವಳಿಗೆ ಅಸಿಸ್ಟೆಂಟ್ ಆಗಿರ್ತೀನಿ. ಓಹೋ, ಇದ್ಯಾಕೋ ಮೈತ್ರಿ ಸರ್ಕಾರ ತರ ಕಾಣಿಸ್ತಿದೆ. ನಾವಂತೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಪ್ಪ, ಯಾವ ವಿಷಯಕ್ಕೂ ಇಲ್ಲ, ಸೈಡಲ್ಲಿ ಇದ್ಬಿಡ್ತೀವಿ. ನಂಗೊಂದು ಡೌಟು, ಹುಡುಗನ್ ನಮ್ಮ ಮದ್ವೆ ಆದ್ಮೇಲೆ ಅತ್ತೆ ಜಾಸ್ತಿ ಪ್ರೀತಿ ಮಾಡ್ತಾರಾ ಇಲ್ಲ ಸೊಸೆ ಜಾಸ್ತಿ ಪ್ರೀತಿ ಮಾಡ್ತಾರಾ? ಡಬಲ್ ಧಮಾಕ ಅಂತ ಅನ್ಕೋ. ಅಮ್ಮನ್ ಪ್ರೀತಿನೂ ಸಿಗುತ್ತೆ, ಹೆಂಡತಿ ಪ್ರೀತಿನೂ ಸಿಗುತ್ತೆ. ಇಲ್ಲಿಂದ ಶುರು ಆಯ್ತು ನಮ್ಮ ರಾಜೇಶ್ ಕಲ್ಯಾಣಿ ಕಲ್ಯಾಣೋತ್ಸವ. ನೋಡಿ, ನೀಗ್ ನೆನೀತಿದ್ರೆ ನಿನ್ನ ಆರೋಗ್ಯದ ಗತಿ ಏನೋ? ನನಗೇನಾದ್ರೆ ಯಾರಿಗೇನು ಬೇಜಾರಾಗತ್ತೆ ಬ್ರದರ್? ನನಗ್ ಬೇಜಾರಾಗಲ್ವಾ? ಅತ್ತೆಗ್ ಬೇಜಾರಾಗಲ್ವಾ? ಅಪ್ಪಂಗೆ ಅಪ್ಪ ಹಿಂಗೆ ಆಟ ಹಿಡಿದು ಕೂರಂತೆ ಮಳೆಯಲ್ಲಿ. ಅಮ್ಮ ಬರೋವರೆಗೂ ಅಪ್ಪ ಅಲ್ಲೇ ಇರ್ತಿದ್ರು. ಅದೇ ರಕ್ತ ಅಲ್ವಾ ಬ್ರದರ್, ಅದಕ್ಕೆ ಸತ್ಯಾಗ್ರಹ. ನೀನೀಗ ಬಂದಿಲ್ಲ ಅಂದ್ರೆ ಅಮ್ಮನ ಮೇಲೆ ಅಪ್ಪನ ಕರ್ಕೊಂಡೋಗಕ್ಕೆ ಅಮ್ಮ ಬರ್ತಿದ್ರಂತೆ, ನನ್ನ ಕರ್ಕೊಂಡೋಗಕ್ಕೆ ನೀನು ಬಂದಿದ್ಯಾ? ಪ್ರೀತಿ ಕಾಲರ್ಜಿ ಹಿಡ್ಕೊಂಡಿದ್ಯಾ ಅಂದಮೇಲೆ ಹಠ ಮಾಡಿದ್ರೆ ಅಮ್ಮ ಬೇಜಾರು ಮಾಡ್ಕೋತಾಳೆ. ಇರಪ್ಪ, ನಾನೇ ಬರ್ತೀನಿ, ನಡಿ ಹೋಗೋಣ. ಸರಿ ಬಾ, ಹೋಗೋಣ ಬಾ. ದೋಸ್ತ, ಒಟ್ಟೊಟ್ಟಿಗೆ ಇಷ್ಟೊಂದು ಖುಷಿ ಅನುಭವಿಸಿ ತುಂಬಾ ವರ್ಷಗಳೇ ಆಗೋಗಿತ್ತು ಕಣ. ನನ್ ಬದುಕಿಗೆ ಬಣ್ಣ ತುಂಬಿದ್ದೆ ನನ್ 3 ಜನ ತಂಗಿಯಂದಿರು. ಆ ನನ್ 3 ಜನ ಹೆಣ್ಮಕ್ಳು ನನಗೆ ದೇವತೆ ಅಂದ್ರೂ ಅತಿರೇಕ ಆಗಲ್ಲ ನೋಡು. ನನ್ ಪಾಲ್ಗೆ ಇನ್ನೂ ಕಲ್ಯಾಣಿ ಪುಟ್ಟು ಹುಡುಗಿ, ನನ್ಗೆ ಅವಳು ಸ್ಪೆಷಲ್. ದೋಸ್ತ,
ಇಷ್ಟ ದಿನ ನಾನ್ ನೆರಳಾಗಿದ್ದೆ, ಇನ್ನು ಮೇಲೆ ಆ ಜಾಗ ನೀನ್ ತುಂಬಬೇಕು ದೋಸ್ತ. ಅವಳನ್ನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ ರಾಜೇಶ. ಆದ್ರೂ ಅವಳಗ್ ಸ್ವಲ್ಪ ಮುಂಗೋಪ ಜಾಸ್ತಿ, ಆದ್ರೆ ಮನ್ಸು ಮಾತ್ರ ಮಗು ತರ. ಇದನ್ನೆಲ್ಲ ನೀನೇ ಸಂಭಾಳಿಸ್ಕೊಂಡು ಹೋಗ್ಬೇಕು, ಆಯ್ತಾ? ನೀನೇನೋ ದೋಸ್ತ ಸ್ಪೆಷಲ್ ಆಗಿ ಕಲ್ಯಾಣಿ ಬಗ್ಗೆ ನನ್ನ ಹತ್ರ ಹೇಳ್ತಿದ್ಯಾ? ನನ್ಗೆ ಗೊತ್ತಿಲ್ಲ ಅವಳ ಬಗ್ಗೆ. ಅವಳಂದ್ರೆ ನನಗೂ ಪ್ರಾಣ ಕಣೋ. ರಾಣಿನ ನನ್ಗೆ ಒಪ್ಪಿಸ್ತಾ ಇದ್ಯಾ? ಮಹಾರಾಣಿ ತರ ಪಟ್ಟ ಕಟ್ಟು ಕಾಪಾಡ್ಕೊಂಡ್ಬರ್ತೀನಿ. ಲೋ, ನೀ ಹೀಗೆ ಮಾಡೋದೆಲ್ಲ ಮಾಡ್ಬಿಟ್ಟು ಅಪ್ಪ ನನ್ನ ಮಾತಾಡ್ಸಲ್ಲ, ಪ್ರೀತಿ ತೋರ್ಸಲ್ಲ, ಕೋಪ ಮಾಡ್ಕೋತಾರೆ ಅಂತ ಅಮ್ಮನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ರೆ ಏನೋ ಪ್ರಯೋಜನ? ನೀನ್ ನೆಟ್ಟಿಗಿದ್ರೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಊಪ ನೆಟ್ಟಿಗಿರಕ್ ನೀನು ಇದೆಯಲ್ಲ ಜೆಂಟ್ಲ್ಮೆನ್ ತರ. ನಾವು ಸೊಟ್ಟಿಗಿರೋರು ಮೆಡ್ಲ ಮೇಲು. ಲವಿನೇ ಕಳಿಸ್ತಾ ಇದೆಯಾ? ಗಾಡಿ ಓಡಿಸ್ತೀನಿ ಬಾ. ನೀನ್ ಕುಡ್ದಿದ್ಯಾ? ಸರ್ಕಲ್ ದಾಟಿದ್ರೆ ಮನೆ ಬರುತ್ತೆ, ನಾ ಓಡಿಸ್ತೀನಿ ಸುಮ್ಮನೆ. 3 ದಿವಸದಿಂದ ನಿದ್ದೆ ಮಾಡಿಲ್ಲ ಕೆಲ್ಸ ಅಂತ ಬಾರ ಓಡಿಸ್ತೀನಿ. ನೀನೀಗ ಸುಮ್ಮನೆ ಕೂತ್ಕೋತೀಯ ಅಲ್ವಾ? ಸುಮ್ಮನೆ ಕೂತ್ಕೋ. ಶಿವಪ್ಪ, ನನ್ ತಂಗಿರ್ ಜೀವನದಲ್ಲಿ ಬರೋ ಕಷ್ಟಗಳೆಲ್ಲ ನಿನ್ ಮೇಲ್ ಬೀಳೋ ನೀರ್ ತರ ಹರಿದು ಹೋಗ್ಲಿ ಕಣಪ್ಪ. ಚಿಕ್ಕ ವಯಸ್ಸಿಂದ ರಾಣಿ ತರ ಬದುಕಿದ್ಯಾ, ಹೇಳ್ಬೇಡ, ಸುಮ್ನಿರು. ಅಣ್ಣ, ಅಕ್ಕನ ಮದ್ವೆಗೆ ತಾಳಿ ಮಾಡಿಸ್ಬೇಕಿತ್ತಲ್ಲ, ಅದ್ರ ಜವಾಬ್ದಾರಿ ನಂದೆ. ಬರೀ ಮೆಹಂದಿ ಬಿಡೋದಲ್ಲ ಇವಳಿಗೆ, ನೋಡ್ತಾ ಇರಿ ಇವಳ ಮದ್ವೆಗೆ ರಾಣಿ ತರ ರೆಡಿ ಮಾಡ್ತೀನಿ. ನನಗೆ ಒಬ್ಳೆ ತಾಯಿ ಅಲ್ಲ, ತಾಯಿ ಗುಣ ತುಂಬಿರೋ ನನ್ನ ಈ 3 ಜನ ತಂಗಿಯಂದಿರು ನನ್ನ ತಾಯಿ ಸಮಾನ ಕಣ್ರಮ್ಮ. ಲೋಕದ ನಿಯಮ ಅಣ್ಣ ತಂಗಿರಿಗೆ ಅನ್ವಯಿಸಲ್ಲ. ಬೇರು ಮಣ್ಣನ್ನ ಬಿಟ್ಟಿರ್ಬೋದು, ಆದ್ರೆ ಮಣ್ಣು ಯಾವತ್ತೂ ಬೇರನ್ನ ಬಿಟ್ಟಿರಲ್ಲ.